ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಜಟಾಪಟಿ ಜೋರಾಗಿ ನಡೆದಿದೆ. ಈಗಾಗಲೇ ಅಂಚೆ ಮತಗಳ ಮರು ಎಣಿಕೆ ಆಗಿದೆ. ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಶೃಂಗೇರಿಯಲ್ಲಿ ಕಾಂಗ್ರೆಸ್ ಅಸಿಂಧು, ಸತ್ಯಕ್ಕೆ ಜಯ ಸಿಕ್ಕಿದೆ. ಶೃಂಗೇರಿಯಲ್ಲಿ ನಮ್ಮ ಅಭ್ಯರ್ಥಿ ಜೀವರಾಜ್ ಗೆದ್ದಿದ್ದಾರೆ. 2023ರಲ್ಲಿ ಅಕ್ರಮವಾಗಿ 279 ಅಂಚೆ ಮತಗಳನ್ನು ತಿರಸ್ಕರಿಸಲಾಗಿತ್ತು. ಹೈಕೋರ್ಟ್ ಆದೇಶದಂತೆ ಮತಗಳ ಮರು ಎಣಿಕೆ ನಡೆದಿದೆ. ಕಾಂಗ್ರೆಸ್ನ ಮೋಸ ಇದೀಗ ಬಟಾಬಯಲಾಗಿದೆ. ಜೀವರಾಜ್ ಅವರ ಗೆಲುವು ಪ್ರಜಾಪ್ರಭುತ್ವಕ್ಕೆ ಸಿಕ್ಕ ಜಯವಾಗಿದೆ ಅಂತ ಹೇಳಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ಕುರಿತು ಟ್ವೀಟ್ ಮಾಡಿದ್ದಾರೆ. ಶೃಂಗೇರಿಯ ಮತದಾರರ ಮತದ ಮೌಲ್ಯಕ್ಕೆ ಇವತ್ತು ಜಯ ಸಿಕ್ಕಿದೆ ಎಂದಿದ್ದಾರೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಫಲಿತಾಂಶ ಕಾಂಗ್ರೆಸ್ ಪಕ್ಷದ ಕರಾಳ ಮುಖವನ್ನು ಮತ್ತೊಮ್ಮೆ ಬಯಲು ಮಾಡಿದೆ. ಜನಾದೇಶಕ್ಕೆ ಮೋಸ ಮಾಡಿ ಅಕ್ರಮವಾಗಿ ಗೆಲುವು ಸಾಧಿಸಲು ಅಧಿಕಾರ ದುರ್ಬಳಕೆ ಮಾಡಿಕೊಂಡ ಕಾಂಗ್ರೆಸ್ ಪಕ್ಷಕ್ಕೆ ಸೋಲಾಗಿದೆ. 2023ರ ಚುನಾವಣೆಯಲ್ಲಿ 279 ಅಂಚೆ ಮತಗಳನ್ನು ಅಕ್ರಮವಾಗಿ ತಿರಸ್ಕರಿಸುವ ಮೂಲಕ ಜನಾದೇಶವನ್ನು ಕಸಿದುಕೊಳ್ಳಲಾಗಿತ್ತು. ಅಂದು ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಅವರ ಮನವಿಯನ್ನ ತಿರಸ್ಕರಿಸಿ ಕಾಂಗ್ರೆಸ್ನ ರಾಜೇಗೌಡರನ್ನ ವಿಜೇತರು ಅಂತ ಘೋಷಣೆ ಮಾಡಲಾಗಿತ್ತು. ಅಧಿಕಾರ ಬಲಕ್ಕೆ ಮಣಿಯದ ಜೀವರಾಜ್ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ನ್ಯಾಯಮೂರ್ತಿ ಆರ್ ನಟರಾಜ್ ಅವರ ಪೀಠವು ನೀಡಿದ ಐತಿಹಾಸಿಕ ಆದೇಶದಂತೆ ನಿನ್ನೆ ಮರು ಎಣಿಕೆ ನಡೆಯಿತು. ಕಾಂಗ್ರೆಸ್ ಪಕ್ಷದ ಮೋಸ ಬಟಾ ಬಯಲಾಯಿತು ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಟ್ವೀಟ್ ಮಾಡಿದ್ದಾರೆ. ಕಳೆದ 3 ವರ್ಷಗಳಿಂದ ಅನರ್ಹವಾಗಿ ಅಧಿಕಾರ ಅನುಭವಿಸಿದ ಕಾಂಗ್ರೆಸ್ಗೆ ಈಗ ಮುಖಭಂಗವಾಗಿದೆ. ಇದು ಕೇವಲ ಒಬ್ಬ ವ್ಯಕ್ತಿಯ ಗೆಲುವಲ್ಲ, ಇದು ಪ್ರಜಾಪ್ರಭುತ್ವದ ಗೆಲುವು. ಶೃಂಗೇರಿಯ ಮತದಾರರ ಮತದ ಮೌಲ್ಯಕ್ಕೆ ಸಂದಂತಹ ಜಯ ಅಂತ ಹೇಳಿದ್ದಾರೆ. ನ್ಯಾಯ ದೇವತೆಯ ಮೇಲೆ ವಿಶ್ವಾಸವಿಟ್ಟು ಸಂವಿಧಾನಾತ್ಮಕವಾಗಿ ಹೋರಾಡಿ ನ್ಯಾಯ ಪಡೆದ ಶ್ರೀ ಡಿಎನ್ ಜೀವರಾಜ್ ಅವರಿಗೆ ಧನ್ಯವಾದಗಳು ಅಂತಾನೂ ಅವರು ಪ್ರಸ್ತಾಪ ಮಾಡಿದ್ದಾರೆ. ಶೃಂಗೇರಿಯಲ್ಲಿ ಹೈಕೋರ್ಟ್ ಆದೇಶದಂತೆ ಮತ ಎಣಿಕೆ ಆಗಿದೆ. ನಮ್ಮ ಜೀವರಾಜ್ ಅವರು 56 ಮತಗಳಿಂದ ಗೆದ್ದಿದ್ದಾರೆ. ಕಾಂಗ್ರೆಸ್ನವರು ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಿದ್ದಾರೆ. ಚುನಾವಣಾ ಫಲಿತಾಂಶ ಘೋಷಣೆ ಮಾಡದಂತೆ ಒತ್ತಡವನ್ನ ಹೇರ್ತಿದ್ದಾರೆ ಅಂತ ಹೇಳಿ ತುಮಕೂರಿನಲ್ಲಿ ಈ ಬೆಳವಣಿಗೆಯ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿವೈ ವಿಜಯೇಂದ್ರ ಅವರು ಮಾತನಾಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರ, ಅಲ್ಲಿನ ಹಿಂದಿನ ಶಾಸಕರು ಮತ್ತು ಈಗ ಗೆದ್ದಿರ್ತಕ್ಕಂಥ ಶಾಸಕರು ನಮ್ಮ ಜೀವರಾಜ್ ಅಣ್ಣ ಅವರು ಕಳೆದ ಚುನಾವಣೆ ಪರಾಭವಗೊಂಡಾಗಲೇ ತತ್ಕ್ಷಣ ಅವರು ಹೈಕೋರ್ಟ್ ಮೆಟ್ಟಲನ್ನು ಕೂಡ ಏರಿದರು. ಸುಪ್ರೀಂ ಕೋರ್ಟ್ ತನಕನೂ ಕೂಡ ಹೋಯಿತು. ಈಗ ಹೈಕೋರ್ಟಿನ ಆದೇಶದ ನಂತರದಲ್ಲಿ ನನ್ನ ಮತ ಎಣಿಕೆನಾಗಿದೆ. ಬೆಳಗ್ಗಿನ ಜಾವ 1 ಗಂಟೆ 55 ನಿಮಿಷಕ್ಕೆ ನಮಗೂ ಕೂಡ ಮಾಹಿತಿ ಬಂತು. ಜೀವರಾಜ್ ಅವರು, ನಮ್ಮ ಜೀವರಾಜ್ ಅಣ್ಣ ಅವರು 56 ಮತಗಳಿಂದ ಗೆದ್ದಿದ್ದಾರೆ ಅನ್ನುವ ಸಮಾಚಾರವನ್ನು, ಶುಭ ಸುದ್ದಿಯನ್ನು ಅವರು ಕೂಡ ನೀಡಿದ್ದಾರೆ. ಅದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅವರು, ನಮಗೆ ಬರ್ತಾ ಇರ್ತಕ್ಕಂಥ ಮಾಹಿತಿ, ಇಲ್ಲಿ ಅಧಿಕಾರಿಗಳ ಮೇಲೆ ಸಾಕಷ್ಟು ಒತ್ತಡವನ್ನು ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಚುನಾವಣಾ ಫಲಿತಾಂಶ ಘೋಷಣೆ ಮಾಡಬಾರ್ದು ಅನ್ನೋ ಅಲ್ಲಿವರೆಗೂ ಕೂಡ ಒತ್ತಡವನ್ನು ಹೇರ್ತಾ ಇದ್ದಾರೆ. ಎಲ್ಲೊಂದು ಕಡೆ ಪರಾಭವಗೊಂಡಂಥ ಅಭ್ಯರ್ಥಿ ರಾಜೇಗೌಡರು ಹೈಕೋರ್ಟಿಗೆ ಹೋಗೋದಕ್ಕೆ ಅವ್ರಿಗೆ ಸಮಯವನ್ನು ಕೊಡಬೇಕು ಅನ್ನೋ ಒಂದು ಕುತಂತ್ರವು ಕೂಡ ನಡೀತಾ ಇದೆ ಅನ್ನೋದು ಕೂಡ ಕೇಳ್ತಾ ಇದ್ದೇವೆ. ಆದರೆ ನಾನು ತಮ್ಮ ಮೂಲಕ ಅವರೆಲ್ಲರಲ್ಲೂ ಕೂಡ ವಿನಂತಿ ಮಾಡ್ತೇನೆ, ಜನರ ಆಶೀರ್ವಾದದಿಂದ ಗೆದ್ದಿರುವಂತಹ ಜೀವರಾಜ್ ಅವರು, ಈಗಾಗಲೇ ಅವ್ರಿಗೆ ಅನ್ಯಾಯ ಆಗಿದೆ. ಕಳೆದ 3 ವರ್ಷ ಅವರ ಶಾಸಕ ಸ್ಥಾನ ಸಿಗದೆ ಅನ್ಯಾಯ ಆಗಿದೆ. ಇನ್ನೂ ಕೂಡ ಅನ್ಯಾಯವನ್ನು ಮುಂದುವರಿಸ್ದೇನೆ ಗೌರವಯುತವಾಗಿ ಜನರ ಆಶೀರ್ವಾದನ, ಜನರ ತೀರ್ಪನ್ನು ಒಪ್ಕೋಬೇಕು. ಅವರಿಗೆ ಮುಂದಿನ 2 ವರ್ಷಗಳ ಕಾಲ ಶಾಸಕರಾಗಿ ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ತಮ್ಮ ಮುಖೇನ ಅವ್ರಿಗೆ ವಿನಂತಿ. ಇನ್ನು ಮರುಮತ ಎಣಿಕೆ ಅಂದ್ರೆ ಫಲಿತಾಂಶ ಪ್ರಕಟ ಮಾಡಿ ಅಂತಾನೆ ಅರ್ಥ. ಅಂಚೆ ಮತಗಳ ಮರು ಎಣಿಕೆ ಮುಗಿದ್ರೂ ಫಲಿತಾಂಶ ಇನ್ನೂ ಕೂಡ ಪ್ರಕಟ ಆಗಿಲ್ಲ. ಫಲಿತಾಂಶ ಘೋಷಣೆ ಮಾಡಲು ಕಾಂಗ್ರೆಸ್ ಬಿಡ್ತಾ ಇಲ್ಲ. ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಿದೆ. ಇದು ರಾಜ್ಯ ಸರ್ಕಾರದ ದುರಾಡಳಿತಕ್ಕೆ ಸಾಕ್ಷಿಯಾಗಿದೆ ಅಂತ ಸಂಸದ ಗೋವಿಂದ ಕಾರಜೋಳ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ವಿರುದ್ಧ. ಕೋರ್ಟಿನ ಆದೇಶದಂತೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳ ಮರು ಎಣಿಕೆ ಪ್ರಾರಂಭ ಆಗಿದೆ.
ಪೋಸ್ಟಲ್ ಬ್ಯಾಲೆಟ್ಗಳನ್ನ ಮಾತ್ರ ಮತ ಎಣಿಕೆ ಮಾಡಬೇಕು ಅಂತೇಳಿ ಕೋರ್ಟ್ ಆದೇಶಿದ್ದರಿಂದ ಮತ ಎಣಿಕೆ ಮಾಡ್ತಾಯಿದ್ದಾರೆ. ಅದರ ಮತ ಎಣಿಕೆ ಬಂದ ನಂತರ ಅದರ ಫಲಿತಾಂಶವನ್ನು ಪ್ರಕಟ ಮಾಡಲಿಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಬಿಡ್ತಾ ಇಲ್ಲ. ಇದು ದುರಾಡಳಿತಕ್ಕೆ ಸಾಕ್ಷಿ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಸರ್ಕಾರ ಬಹುಶಃ ನನಗನ್ನಿಸ್ತದ ಇದೇ ರೀತಿ ಆಡಳಿತ ಮಾಡಿದರೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತದೆ ಮತ್ತು ಜನರ ವಿಶ್ವಾಸ ಕೂಡ ಸರ್ಕಾರಗಳ ಮೇಲೆ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಚುನಾವಣಾ ಆಯೋಗ ಒಂದು ಸ್ವತಂತ್ರ ಸಂಸ್ಥೆ, ಅವ್ರಿಗೆ ಅಧಿಕಾರದ ಅವರು ಕೂಡಲೇ ಇದನ್ನು ಘೋಷಣೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ. ದುರಾಡಳಿತ ಮಾಡಲಿಕ್ಕೆ ಬ್ಯಾಲೆಟ್ ಪೇಪರ್ ಬೇಕು. ಬ್ಯಾಲೆಟ್ ಪೇಪರ್ 18ನೇ ಶತಮಾನಕ್ಕೆ ಹೋಗ್ತಾ ಇದ್ದೀರಿ, 21ನೇ ಶತಮಾನ ಇದು ಯಾಂತ್ರಿಕ ಯುಗ. ಈ ಯುಗದಲ್ಲಿ ನೀವು ಬ್ಯಾಲೆಟ್ ಪೇಪರ್ ಬೇಕು, ಹೆಬ್ಬಟ್ಟು ಹೊತ್ತಬೇಕು ಅಂತ ಕೇಳಿದ್ರೆ ಇದು ಪ್ರಜಾಪ್ರಭುತ್ವಕ್ಕೆ ಮಾಡ್ತಕ್ಕಂಥ ಅವಮಾನ ಮತ್ತು ಇವತ್ತೇನು ಟೆಕ್ನಾಲಜಿಗೆ ಮಾಡ್ತಕ್ಕಂಥ ಅವಮಾನ. ಕೋರ್ಟ್